ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಒಂದು ಹೊಸ ವಿಡಿಯೋ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾನು ತಲೆಗೊಂದು ಪೇಸ್ಟ್ ಹಚ್ಕೊಂಡಿದ್ದೆ ಅಲ್ವಾ. ಸೊ ಅದನ್ನು ನಾನು ನಿಮ್ಗೆ ಹೇಳಿದೆ ಅಲ್ವಾ, ಅದಕ್ಕೆ ಯಾಕೆ ಹಚ್ಚಿದೆ, ಅದ್ರ ಹಚ್ಚೋದ್ರಿಂದ ನಮ್ಮ ಹೆಲ್ತಿಗೆ ಏನು ಬೆನಿಫಿಟ್ ಇದೆ, ನಮ್ಮ ಹೇರ್ಸಿಗೆ ಏನು ಬೆನಿಫಿಟ್ ಇದೆ ಅಂಥೇಳಿ, ಅದಕ್ಕೆ ಏನೆಲ್ಲ ಹಚ್ಚಿದ್ದೀನಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಇವತ್ತು ಅದನ್ನು ರೆಡಿ ಮಾಡ್ತೀನಿ. ಸೊ ಫಸ್ಟ್ ನಾನು ಇನ್ನೂ ಅಪ್ಲೈ ಮಾಡ್ಕೊಂಡಿಲ್ಲ, ಯಾಕಂತ ಹೇಳಿದ್ರೆ ನಾನಿನ್ನು ಆ ಇಂಗ್ರೀಡಿಯೆಂಟ್ಸ್ನ ಅದೇನೆಲ್ಲ ವಸ್ತು ಇದೆ, ಅದಕ್ಕೆ ಏನೆಲ್ಲ ಹಾಕ್ತೀನಿ, ಆ ಐಟಮ್ಸ್ನೆಲ್ಲ ನಾನು ತೊಗೊಂಡು ಬಂದಿಲ್ಲ. ಸೊ ನಾನಿವಾಗ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಹೋಗೋಣವಾ? ಫಸ್ಟ್ ನಾನು ಅದನ್ನು ತೊಗೊಂಬರೋದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಎಲ್ಲ ತೊಗೊಂಬರೋಣ, ಹೋಗಿ. ಓಕೆನಾ? ಹೋಗೋಣ ಬನ್ನಿ. ಸೊ ಫಸ್ಟು ನಾನು ಏನು ತೊಗೊಂಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೋಗಿ ಅಂತ ಹೇಳ್ತೀನಿ. ಓಕೆನಾ? ಸೊ ಅದು ಹಚ್ಚೋದ್ರಿಂದ ತುಂಬ ಎಲ್ರಿಗೂ ಆಲ್ಮೋಸ್ಟಾಗಿ ಗೊತ್ತಿರುತ್ತೆ, ಕೆಲವರೆಲ್ಲ ಅದನ್ನು ಮಾಡ್ತಾ ಇರ್ತಾರೆ. ಸೊ ನಾನೇನು ಅದನ್ನು ಹೊಸದಾಗೇನು ತೋರಿಸೋದಂತ ಏನಿಲ್ಲ, ಬಟ್ ನನ್ನ ಖುಷಿ ಅಲ್ವಾ. ಸೊ ನಾನು ಯಾವ ಥರ ಅಪ್ಲೈ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಆಸೆ ಅಷ್ಟೆ. ಸೊ ಫಸ್ಟ್ ನಾನು ದಾಸವಾಳ ಹೂ, ಸೊ ಇದೆ, ಈ ಹೂವನ್ನು ನಾನು ಫಸ್ಟು ಕುಯ್ಕೊಳ್ತೀನಿ. ಕುಯ್ಯೋದೇ ಕಷ್ಟ. ದಾಸವಾಳ ಹೂವಿದೆಯಲ್ಲ, ಸೊ ಇದನ್ನು ಸ್ವಲ್ಪ ಹಾಕ್ಕೊಳೋದ್ರಿಂದ ಇದರಲ್ಲೂ ತುಂಬ ಆಯುರ್ವೇದಿಕ್ ಇದೆ. ಸೊ ಅದೆಲ್ಲ ನಮ್ಮ ಹೇರ್ಸಿಗೆ ಹೋಗೋದ್ರಿಂದ ಹೇರ್ಸು ಬೆಳೆಯೋದಕ್ಕೂ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದರಲ್ಲೆಲ್ಲ ಶಾಂಪು ಮಾಡ್ತಾರಂತೆ, ಬಟ್ ನಂಗೆ ಅದೆಲ್ಲ ಗೊತ್ತಿಲ್ಲ. ಸೊ ನನಗೆ ಗೊತ್ತಿರೋದೇನು ಅಂತ ಹೇಳಿದ್ರೆ ಇದು ಒಂದೇ ಅಷ್ಟೆ. ಸೊ ಇದು ನಾವು ಸ್ಕೂಲಲ್ಲ ಇರಬೇಕಾದ್ರೆ, ಮಿಡ್ಲಿ ಸ್ಕೂಲಲ್ಲಿ ಇರಬೇಕಾದ್ರೆ, ಇದು ಇದರಲ್ಲಿ ಸೈನ್ಸಲ್ಲೇ ಇದ್ರದ್ದು ಚಿತ್ರ ಬರೆಯೋದೇ ಒಂದಿತ್ತು. ಅದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ನಮಗೆ. ಸೊ ಅಲ್ವಾ. ಸೊ ಇದರಿಂದ ತುಂಬ ಬೆನಿಫಿಟ್ ಇದೆ ಹೆಲ್ತ್ಗೆಲ್ಲ. ಸೊ ಎಷ್ಟೆಲ್ಲ ಇದೆ ಅಂತ ಹೇಳಿದ್ರೆ, ಔಷಧಿಗೆಲ್ಲ ಯೂಸ್ ಮಾಡ್ತಾರೆ ಇದನ್ನೆಲ್ಲ. ಸೊ ಅಷ್ಟು ನಂಗೆ ಗೊತ್ತಿಲ್ಲ. ಸೊ ನನಗೆ ಗೊತ್ತಿರೋದೇ ಇದು ಒಂದೇ. ಸೊ ನೋಡಿ, ನಮ್ಮ ಮನೇಲಿರೋದು. ಸೊ ತುಂಬ ಇದೆ, ಒಂದೇ ಗಿಡ ಅಂತ ಏನಿಲ್ಲ. ಸೊ ತುಂಬ ಗಿಡ ಇದ್ದಾವೆ. ಸೊ ನಾನು ಈ ಗಿಡ ಯಾಕೆ ಅಂತ ಹೇಳಿದ್ರೆ, ಇದು ತುಂಬ ಸ್ವಲ್ಪ ಕೆಳಗಿದೆ ಅಲ್ಲ, ಸ್ವಲ್ಪ ಕೈಗೆ ಸಿಗುತ್ತೆ, ಪರವಾಗಿಲ್ಲ, ಹಾಗಾಗಿ ತೊಗೊಳ್ತಾ ಇದ್ದೀನಿ. ಸಾಕು, ಇವಾಗ ಆಲ್ರೆಡಿ ಇಷ್ಟು ತೊಗೊಂಡಿದ್ದೀನಿ, ಸಾಕು ಅನ್ಸುತ್ತಲ್ವ. ಸೊ ನೋಡಿ, ಇಷ್ಟು ಎತ್ತರ ಇದೆ ಮರ, ಜಾಸ್ತಿ ಏನು ಎತ್ತರ ಇಲ್ಲ. ಇಲ್ಲಿ ಇದು ಬಂದಿದ್ದಲ್ಲ, ಇದು ನಾವು ಕಂಟ್ನ ಅಂತೀವಿ. ಸೊ ಅಂದರೆ ಕಾಂಪೌಂಡ್ ಥರ ಮಣ್ಣಿನ ಇದರಲ್ಲೇ ಮಾಡಿರೋದು. ಸೊ ಹಾಗಾಗಿ ಇದ್ರ ಮೇಲ್ಗಡೆ ಇದೆ ಅಲ್ವಾ, ಕುಯ್ಯೋದಕ್ಕಾಗಲ್ಲ. ಎಷ್ಟು ಕೆಳಗಡೆ ಸಿಕ್ತೋ ಅಷ್ಟು ತೊಗೊಂಡಿದ್ದೀನಿ ನಾನು. ನೆಕ್ಸ್ಟು ಇದ್ರ ಜೊತೆಗೆ ಇನ್ನೊಂದು ಬೇಕು. ಸೊ ಎಲೆಗಳು, ಈ ದಾಸವಾಳ ಸೊಪ್ಪಿನ ಜೊತೆಗೆ ಅದ್ರ ಎಲೆಗಳನ್ನು ಹಾಕಿದ್ರೆ ಅದು ತುಂಬ ಒಳ್ಳೆಯದು. ಸೊ ಅಪ್ಲೈ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಇದರಲ್ಲಿ ಎಲೆಗಳಲ್ಲಿ ತುಂಬ ಇದನ್ನೆಲ್ಲ ಅಂದರೆ ತಿನ್ನೋ ವಸ್ತುಗಳನ್ನ ಮಾಡ್ತಾರೆ. ನಮ್ಮ ಮನೆಯಲ್ಲಿ ದೋಸೆ ಮಾಡ್ತೀವಿ, ಇಡ್ಲಿ ಮಾಡ್ತೀವಿ, ದಾಸವಾಳ ಸೊಪ್ಪಿನ ಎಲೆಯಲ್ಲಿ. ಸೊ ಅದನ್ನು ಹಾಕೋದ್ರಿಂದ ಅಲ್ಲಿ ಯಾಕೆ ಅಂತ ಹೇಳಿದ್ರೆ, ಅದು ಕುಯ್ಯೋದಕ್ಕೆ ತುಂಬ ಚಿಕ್ಕ ಚಿಕ್ಕ ಎಲೆಗಳಿತ್ತು. ಸೊ ಅದನ್ನು ಕುಯ್ಯೋದಂದರೆ ತುಂಬ ಹೊತ್ತಾಗುತ್ತೆ. ಸೊ ಇಲ್ಲೊಂದು ಬಂದ್ವಿ ಅಲ್ಲ, ಇದು ದೊಡ್ಡ ದೊಡ್ಡ ಎಲೆಗಳು, ಸ್ವಲ್ಪ ಕುಯ್ಯೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ಇದನ್ನು ತೊಗೊಳ್ತೀನಿ. ಇದನ್ನು ಇವಾಗ ಕುಯ್ಕೊಳ್ಳೋಣ. ನೋಡಿ, ಸೊ ಈ ಥರ ಇದೊಂಥರ ಡಿಫ್ರೆಂಟ್ ದಾಸವಾಳ. ಆ ಥರ ದಾಸವಾಳದಲ್ಲಿ ಇದು ಥರ ಅಲ್ಲ ಇದು. ಸೊ ಆದರೂ ಇದನ್ನು ಕೂಡ ನಾನು ಕುಯ್ಕೊಳ್ತೀನಿ. ಇಲ್ಲಿ ನೋಡಿ, ಇದೊಂದು ಸ್ವಲ್ಪ ಡಿಫ್ರೆಂಟ್ ದಾಸವಾಳ. ಈ ದಾಸವಾಳಕ್ಕೂ ಮತ್ತು ಈ ದಾಸವಾಳ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇವೆರಡೂ ಕೂಡ ಡಿಫ್ರೆಂಟೇ.
ಆದರೆ ಬಟ್ 2 ದಾಸವಾಳ ಹೂವೇ. ಸೊ ಅದ್ರದ್ದು ಎಲೆ ಸ್ವಲ್ಪ ಸಣ್ಣ ಬರುತ್ತೆ, ಇದ್ರದ್ದು ಎಲೆ ಸ್ವಲ್ಪ ಇಷ್ಟು ಅಗಲ ಬರುತ್ತೆ. ಸೊ ಹಾಗಾಗಿ ನಾನು ಈ ಎಲೆನ ಯೂಸ್ ಮಾಡ್ಕೊಳ್ತೀನಿ. ಆ ಎಲೆ ಯೂಸ್ ಮಾಡ್ಕೋಬೇಕಂದ್ರೆ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ ಕುಯ್ಯೋದಕ್ಕೆ. ಸೊ ಇದ್ರ ಹೂವೇ ಡಿಫ್ರೆಂಟ್ ನೋಡಿ. ದಾಸವಾಳದಲ್ಲಿ ತುಂಬ ಡಿಫ್ರೆಂಟ್ ಇರುತ್ತೆ. ಸೊ ನಮ್ಮನೇಲೂ ತುಂಬ ವೆರೈಟಿ ಡಿಫ್ರೆಂಟ್ ದಾಸವಾಳ ಇದ್ದಾವೆ. ಸೊ ಅಂದರೆ ಕಲರ್ ಚೇಂಜ್ ಎಲ್ಲ ಸಿಗ್ತಾವಲ್ಲ, ಸೊ ಆ ಥರ. ಸೊ ಇದನ್ನು ಕುಯ್ಕೊಳ್ಳೋಣ. ಸೊ ನಾನು ಇದನ್ನು ಎಲೆನ ತೊಟ್ಟು ಸಮೇತ ತೊಗೋಬೇಕು. ಇದನ್ನು ಇರುತ್ತಲ್ವ ಈ ಥರ ತೊಟ್ಟು. ಸೊ ಈ ಥರ ಕುಯ್ಕೊಳ್ಳೋದ್ರಿಂದನೇ ಚೆನ್ನಾಗಿರುತ್ತೆ. ಯಾಕಂದರೆ ಈ ತೊಟ್ಟಲ್ಲೂ ಕೂಡ ಇದಿರುತ್ತೆ, ಏನಂತ ಹೇಳಿದ್ರೆ ಇದರಲ್ಲೂ ಕೂಡ ಔಷಧೀಯ ಅಂಶ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಸಹಿತ ತೊಗೊಂಡು ಅದನ್ನು ಸಪ್ರೇಟ್ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ. ಇದನ್ನು ಸಪ್ರೇಟ್ ಮಾಡಬೇಕು. ಆ್ಯಕ್ಚುಲಿ ಸಪ್ರೇಟ್ ಮಾಡೋದ್ರಿಂದ ಇದನ್ನು ಕಟ್ ಮಾಡಿ ಎಲೆನೂ ಒಂದು ಸಪ್ರೇಟ್ ಮಾಡಬೇಕು, ಈ ತೊಟ್ಟು ಸಪ್ರೇಟ್ ಮಾಡಬೇಕು. ಸೊ ಅದೆರಡನ್ನೂ ಕೂಡ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಸೊ ಕೆಲವೊಂದು ಸಲ ಎಲ್ಲ ಈ ದಾಸವಾಳದಲ್ಲಿ ಈ ಥರ ಹುಳ ಎಲ್ಲ ಇರುತ್ತೆ. ಸೊ ಇದನ್ನೆಲ್ಲ ನಾವು ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ ನಮಗೆ ಕಾಣಿಸಲ್ಲ ಇದ್ರಲ್ಲಿ ಹುಳ ಇರೋದು. ಆಲ್ರೆಡಿ ನಮಗೆ ಕಾಣಿಸಲ್ಲ, ಬಟ್ ಇದ್ರಲ್ಲಿ ಹುಳ ಇರುತ್ತೆ. ಸೊ ಈ ಹುಳ ಇರೋದನ್ನು ಬಿಟ್ಟು ಬೇರೆ ಎಲ್ಲನ ತೊಗೋಬೇಕು. ಬಿಕಾಸ್ ನಮ್ಗೆ ಅನಿಸುತ್ತೆ ಇವಾಗ ನೋಡಿದ್ರೆ ಓಕೆ ಇದು ಒಂಥರ ಡಿಸೈನ್ ಮಾಡ್ತಾರ ಕಾಣಿಸುತ್ತೆ, ಬಟ್ ಇಲ್ಲಲ್ಲ. ಬಟ್ ಇದು ಹುಳ ತಿಂದಿದೆ, ಇದು ಡಿಸೈನ್ ಅಲ್ಲ, ಹುಳ ತಿಂದಿದೆ. ಈಗ ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಸೊ ಹಾಗಾಗಿ ಹುಳ ಇರುತ್ತೆ. ಸೊ ಈ ಥರ ಎಲೆಗಳನ್ನು ಕುಯ್ಕೊಳ್ಳೋದ್ರಿಂದ ಹೆಲ್ದಿಗೆ, ಕೂದಲಿಗೆ ಸ್ವಲ್ಪ ಒಳ್ಳೆಯದು. ಮತ್ತು ಇದ್ರದ್ದು ತಿಂಡಿ ಎಲ್ಲ ಮಾಡ್ತಾರೆ ನಮ್ಮ ಮನೇಲಿ. ದೋಸೆ, ರೊಟ್ಟಿ, ಆಮೇಲೆ ಇಡ್ಲಿ. ಸೊ ತುಂಬ ಥರ ತಿಂಡಿ ಮಾಡ್ತಾರೆ. ಆ್ಯಕ್ಚುಲಿ ಇದು ಒಳ್ಳೇದಲ್ವಾ, ಅದಕ್ಕೆ. ಇದರಲ್ಲಿ ಹೂವು ಕುಯ್ಯಬೇಕು ಅಂತ ಅಂದ್ಕೊಂಡೆ, ಬಟ್ ಇರೋದು ಒಂದೇ ಹೂವು. ಇಲ್ಲೊಂದಿದೆ ಅಲ್ಲ, ಇದನ್ನು ಕುಯ್ಕೊಂಬಿಡೋಣ. ಬಟ್ ಆಲ್ಮೋಸ್ಟ್ ಆಗಿ ಇದು ಮಳೆಗಾಲ ಸ್ಟಾರ್ಟ್ ಆಗಿದ್ರೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಇಲ್ಲಿ ಹುಳ ತಿನ್ನುತ್ತೆ. ಇಷ್ಟು ದಿನ ಬೇಸಿಗೆ ಇತ್ತಲ್ವಾ, ಸೊ ಅಷ್ಟೊಂದು ಹುಳ ತಿಂದಿರಲಿಲ್ಲ. ಸ್ವಲ್ಪ ಜಾಸ್ತಿ ಹುಳಗಳು ತಿಂದುಬಿಟ್ಟಿದ್ದಾವೆ ಎಲೆನೇ. ಅಷ್ಟು ಚೆನ್ನಾಗಿರೋದೇ ಇಲ್ಲ ಜಾಸ್ತಿ. ಒಳಗೆ ಇಲ್ಲಿರೋದೆಲ್ಲ ಓಕೆ, ಚೆನ್ನಾಗಿದೆ. ಇದನ್ನು ಕುಯ್ಕೊಂಡು ಎಷ್ಟು ಸಿಗುತ್ತೋ ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಅಂದ್ಕೊಂಡು ತೊಗೋಬೇಕಷ್ಟೆ. ಏನಂತೀರ? ಏನೋ ಅನ್ನಂಗಿಲ್ಲ ಅಲ್ವಾ. ಇಲ್ಲಿ ಜಾಸ್ತಿ ಸಿಕ್ಕೇ ಇಲ್ಲ, ಇಷ್ಟೇ ಸಿಕ್ಕಿರೋದು. ಇಲ್ಲಿ ನೋಡಿ, ಅಷ್ಟೊಂದು ಅಂದ್ಕೊಂಡಿರೋ ಅಷ್ಟು ಸಿಕ್ಕಿಲ್ಲ ನೋಡಿ. ಇಲ್ಲಿ ಜಾಸ್ತಿ ಸಿಕ್ಕೇ ಇಲ್ಲ, ಇಷ್ಟೇ ಸಿಕ್ಕಿರೋದು. ಜಾಸ್ತಿ ಎಲೆಗಳೇ ಇಲ್ಲ. ಸ್ವಲ್ಪ ತೋಟಕ್ಕೆ ಹೋಗಿ ಕುಯ್ಕೊಂಬರ್ಬೇಕೇನೋ, ಯಾಕೋ ಕಡಿಮೆ ಆಗಿದೆ. ಅಲ್ಲಿದೆ ತೋಟ, ಅಲ್ಲಿಗೆ ಹೋಗ್ಬೇಕೀಗ.